ಒಡಿಶಾದ ಕರಕುಶಲ ಮೇಳ ಚಿತ್ರಕಲಾ ಪರಿಷತ್ನಲ್ಲಿ ನಡೀತಾ ಇದೆ. ಅದರ ಒಂದು ಝಲಕ್ ನಿಮ್ಮ ಮುಂದೆ. ಒಂದಕ್ಕಿಂತ ಒಂದು ಚಂದ, ವಿಶೇಷ ಅನಿಸುವ ವಿಗ್ರಹಗಳು, ಸ್ಪೆಷಲ್ ಸೀರೆಗಳು. ಮಹಿಳೆಯರು ಇಲ್ಲಿಗೆ ಬಂದ್ರೆ ಫಿದಾ ಆಗೋದು ಗ್ಯಾರಂಟಿ. ನಗರದ ಚಿತ್ರಕಲಾ ಪರಿಷತ್ನಲ್ಲಿ ಆಯೋಜಿಸಲಾಗಿರುವ ಒಡಿಶಾ ಕಲೋತ್ಸವ ಕೈ ಬೀಸಿ ಕರೀತಾ ಇದೆ. ಒಡಿಶಾದ ಕಲೆಯನ್ನ ಸಿಟಿ ಜನರಿಗೆ ಪರಿಚಯಿಸುವ ಉದ್ದೇಶದಿಂದ ಉತ್ಕಳಿಕ ಮೇಳ ಆಯೋಜನೆಗೊಂಡಿದೆ. ನೋಡಲಿಕ್ಕೆ ಬಹಳ ಕಲಾಪೂರ್ಣಿತವಾಗಿದೆ ಮತ್ತು ಇದರಲ್ಲಿರೋ ಒಂದು ಚಿತ್ರಪ್ರೇಮಿಗಳಿಗೆ, ಕಲಾಪ್ರೇಮಿಗಳಿಗೆ ಒಳ್ಳೆ ಪೇಂಟಿಂಗ್ಸು, ಅವರ ಕರಕುಶಲದ ಈ ಐಟಮ್ಸ್ ನೋಡ್ತಾ ಇದ್ದರೆ ತುಂಬ ಸಂತೋಷ ಆಗುತ್ತೆ. ಇನ್ನು ಜಗನ್ನಾಥ ಮಂದಿರದ ಗೋಪುರಕ್ಕೆ ಕಟ್ಟುವ ಬಾವುಟದ ಸೀರೆ ಹೆಂಗಳೆಯರ ಮನ ಕದ್ದಿದೆ. ಬುಡಕಟ್ಟು ಜನರ ಕೈಯಲ್ಲಿ ಅರಳಿರುವ ಕಲೆಗಳಿಗೆ ಸಖತ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. बहुत अच्छा रिस्पॉन्स है और ईयरली हम 2 टाइम्स चित्रकला परिषद में एग्जीबिशन लगाते और पब्लिक इधर का बहुत अच्छा है और रथ यात्रा के लिए स्पेशली एग्जीबिशन चल रहे हैं. उड़ीसा का जो है ना हैंडलूम साड़ी बहुत फेमस है और डोकरा आइटम है और पट्टचित्र आइटम है और पर्टिकुलर जो है ना सबाई घासा का जो ट्राइबल एरिया से आते वो आइटम अच्छा चल रहे हैं. ಸೋನೆಪುರಿ, ಸಂಬಲಪುರಿ, ಕೊಟಪಟ್ ಸೇರಿ ಹೀಗೆ ವೆರೈಟಿ ಒಡಿಶಾ ಸ್ಪೆಷಲ್ ಸೀರೆಗಳು ಮೇಳದಲ್ಲಿವೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.